ಇದು ನಮ್ಮೂರಿದೊಂದು ಸ್ಪೆಷಲ್ ಮರ, ಬೋವುಡ ಮರ ಅಂತ. ಇದು ಎಲ್ಲಿರುತ್ತೆ ಅಲ್ಲಿ ಬೋವಲಂ ಅಂತ ಒಂದು ಆಗುತ್ತೆ. ಬೋವ್ ಇದು ನಮಸ್ಕಾರ ಗೆಳೆಯರೇ, ಇದು ನಮ್ಮ ಊರು ಮಂಗಳೂರಲ್ಲಿ ಮೂಡುಬಿದ್ರೆ ಶಿರ್ತಾಡಿ. ಇಲ್ಲಿ ಈ ಟೈಮಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಅಣಬೆ ಸಿಗುತ್ತೆ. ಅಣಬೆ ಅಂದರೆ ಮಶ್ರೂಮ್ ಆಗುತ್ತಲ್ಲ, ಅದು ಸಿಗುತ್ತೆ. ಅದು ತೆಗಿಯೋಣ ಅಂತೇಳಿ ಬಂದಿರೋದು. ಬಾ, ಅದೇ ಮಳೆ ಬರೋ ಟೈಮಲ್ಲಿ, ಮಳೆ ಬರೋ ಟೈಮ್ ಅಂತಲ್ಲ, ಮಳೆ ಬರೋದಕ್ಕಿಂತ ಮಳೆ ಬಂದು ಒಂದು 2 ಸಿಡ್ಲೆಲ್ಲ ಆಗುವಾಗ ಅದು ಬರಬೇಕು ಆ್ಯಕ್ಚುಲಿ. ನಾವು ಇವಾಗ ಆಯಿತು, ಮಳೆ ಬಂದು ಆಯಿತು, ಮಳೆ ಹೋಗಿ ಆಯಿತು. ಇವಾಗ ಸಿಗೋದಂತೂ ಡೌಟು, ಬಿದ್ದರೆ ಸಿಗುತ್ತೆ. ಬನ್ನಿ ನೋಡೋಣ ನಾವು. ಅಂದರೆ ಅದು ಸಿಗೋದೆ ಗುಡ್ಡ ಕಾಡು ಆ ಥರ ಪರಿಸರದಲ್ಲಿ ಸಿಗೋದು. ಇವಾಗೆಲ್ಲ ಹೋಯ್ತು. ಇದೆಲ್ಲ ಒಂದು 2 ವರ್ಷ ಮುಂಚೆ ಇಲ್ಲಿ ಫುಲ್ಲು ಗುಡ್ಡ, ಅಂದರೆ ಇಲ್ಲಿ ನಡೆಯೋಕ್ಕೆ ಆಗ್ತಿರ್ಲಿಲ್ಲ. ನಮಗೆ ಭಯ ಆಗ್ತಿತ್ತು, ಅಂದರೆ ಫುಲ್ ಕತ್ಲೆ ಆಗಿರ್ತಿತ್ತು. ಇವಾಗ ನೋಡಿ ಮನೆ ಅಂಗಳ ಹೆಂಗಿರುತ್ತೆ ಹಂಗೆ ಆಗಿದೆ. ನೋಡೋಣ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನೊಂದು 2 ವರ್ಷ ಬಿಟ್ಟರೆ ಇಲ್ಲಿ ಏನಿರುತ್ತಿಲ್ಲ. ಮೊದಲಂದರೆ ಭಾರಿ ದೊಡ್ಡ ಕಾಡು ಇದು. ನಮಗೆ ಭಯ ಆಗ್ತಿತ್ತು, ಸ್ಕೂಲ್ಗೆಲ್ಲ ಹೋಗುವಾಗ ಇಲ್ಲೇ ಹೋಗ್ತಿದ್ದು. ಇಲ್ಲಿ ಬರೋದಾದರೆ ಭಯ ಆಗ್ತಿತ್ತು, ಹುಳಿ ಇದೆ ಅದು ಇದೆ ಅಂತ. ಅದೆಲ್ಲ ಇರಲಿಕ್ಕಿಲ್ಲ, ಆದರೆ ಸುಮ್ಮನೆ ನಮಗೊಂದು ಭಯ ಅಷ್ಟೇ. ನೋಡೋಣ ಸಿಗುತ್ತಾ ನೋಡೋಣ, ಬನ್ನಿ. ಸಿಕ್ಕಿದ್ರೆ ಇವತ್ತು ಒಳ್ಳೆ ಮಧ್ಯಾಹ್ನಕ್ಕೆ ಒಳ್ಳೆ ಪದಾರ್ಥ. ಮಧ್ಯಾಹ್ನ ಆಗೋಯ್ತು, ಇನ್ನೇನು ಮಧ್ಯಾಹ್ನ. ನೋಡೋಣ ಸಾಯಂಕಾಲಕ್ಕೆ ಆದರೆ ಸಾಯಂಕಾಲಕ್ಕೆ ಹಾಗೆ ಅಂತಲ್ಲ. ಬನ್ನಿ ಇದು ನಮ್ಮೂರಿದೊಂದು ಸ್ಪೆಷಲ್ ಮರ, ಬೋವುಡ ಮರ ಅಂತ. ಇದು ಎಲ್ಲಿರುತ್ತೆ ಅಲ್ಲಿ ಬೋವಲಂ ಅಂತ ಒಂದು ಆಗುತ್ತೆ. ಬೋವ್ ಇದೊಂದು ಅಲಂಬ್ ಅಂತ ಬರುತ್ತೆ. ಅದು ಕೆಂಪು ಕಲರ್ ಏನೋ ಇರುತ್ತೆ. ಅದೆಲ್ಲ ಅದರದ್ದೇ ಸೀಸನ್ ಆಯಿತು. ಅದನ್ನು ಫಸ್ಟ್ ಮಳೆ ಬರುವಾಗ ಬರೋದು, ಮತ್ತು ಲಾಸ್ಟ್ಗೆ ಬರುತ್ತೆ. ಇವಾಗ ಹೆವಿ ಮಳೆ ಬರುವಾಗ ಅದೆಲ್ಲ ಆಗಲ್ಲ, ಅದು ನೀರಿಗೆ ಸತ್ತೋಗ್ಬಿಡುತ್ತೆ ಅದೆಲ್ಲ. ನಮಗೆ ಇವಾಗ ಸಿಕ್ಕಿದ್ರೆ ಬೈ ಚಾನ್ಸ್ ಅದು ಕಲ್ಲಲಂ ಅಂತ ಒಂದು ಸಿಗ್ಬೋದು. ನೋಡೋಣ, ಸಿಕ್ಕಿದ್ರೆ ನಮ್ಮ ಪುಣ್ಯ. ಇಲ್ಲಾಂದರೆ ಸುಮ್ಮನೆ ಮನೆಗೆ ಹೋಗ್ಬೇಕು, ಮೀನು ಸಾರು ಮಾಡಬೇಕಷ್ಟೇ. ಮೀನು ಸಾರು ಮಾಡಿ ಊಟ ಮಾಡಬೇಕು. ಈ ಥರ ಇರುತ್ತೆ ಕಲ್ಲಲಂ ಅಂದರೆ. ಈ ಥರ ಇದು ರೌಂಡ್ ಆಗಿರುತ್ತೆ, ಒಂಥರ ರೌಂಡ್ ಆಗಿರುತ್ತೆ. ಇದು ಇವಾಗ ಹಾಲಾಗಿ ಹೋಗಿದೆ. ಇದರಲ್ಲಿ ಏನು ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ. ಆ ಥರ ಕೆಳಗಡೆ ಇರೋ ಚಾನ್ಸ್ ಇದೆ. ಈ ಥರ ಹೊಸ ಮಣ್ಣು ಇರುತ್ತಲ್ಲ, ಅಲ್ಲೆಲ್ಲ ಆಗುತ್ತೆ ಅದು. ಅಂದರೆ ಈ ಥರ ಇರಬೇಕು. ನಮಗಿಂತ ಮುಂಚೆ ಯಾರೋ ಬಂದಿದ್ದಾರೆ ಇಲ್ಲೆಲ್ಲ. ನೋಡಿ ಎಲ್ಲ ಒಕ್ಕಿ ಹೋಗಿದ್ದಾರೆ. ನೋಡೋಣ, ಇಲ್ಲೆಲ್ಲ ಅದು ಸಿಗ್ಬೋದು. ಸಿಕ್ಕಿದ್ರೆ ಮಾತ್ರ ಒಳ್ಳೆ ಚಾನ್ಸ್ ನಮಗೆ. ಅದು ಈ ಥರ ಮಣ್ಣು ಇರುತ್ತಲ್ಲ, ಹೊಸ ಮಣ್ಣು, ಅದನ್ನು ಈ ಥರ ಮಾಡಬೇಕು. ಈ ಥರ ಮಾಡಿದರೆ ಸಿಗುತ್ತೆ. ನೋಡಿ ಈ ಥರ ಇರುತ್ತೆ. ಇಲ್ಲಿದೆ ನೋಡಿ, ಈ ಥರ ಇರುತ್ತೆ. ಇದಕ್ಕೆ ಹೇಳೋದು ಕಲ್ಲಲಂ ಅಂತ. ಇದರದ್ದು ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋದು. ಈ ಥರ ಕಟ್ ಮಾಡಬೇಕು. ಇದು ಬಿಳಿಯಾಗಿದ್ರೆ ಚೆನ್ನಾಗಿರುತ್ತೆ, ಇದು ಕಪ್ಪಾಗಿದೆ, ಇದು ಹಾಲಾಗಿ ಹೋಗಿದೆ. ಇದೆಲ್ಲ ನಮಗೆ ಸಿಗ್ಬೇಕಂದ್ರೆ ನಾವು ಫಸ್ಟ್ ಮಳೆ ಬಂತಲ್ಲ ಅವಾಗಲೇ ಬಂದಿದ್ರೆ ಚೆನ್ನಾಗಾಗ್ತಿತ್ತು. ಇವಾಗ ಅದರ ಟೈಮ್ ಹೋಯ್ತದೆ, ಇನ್ನೇನು ಮಾಡೋಕ್ಕಾಗಲ್ಲ. ಇನ್ನು ಹೊಸದು ಇದೆಯಾ ಅಂತ ಹುಡ್ಕೋಣ ಬನ್ನಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಹಾಳಾಗಿ ಹೋಗಿದೆ, ಇದೆಲ್ಲ ಹೋಗಿದೆ ನೋಡಿ. ಇದೆಲ್ಲ ಸಿಗ್ಬೇಕಂದ್ರೆ ನಾವು ಒಂದು 2 ವಾರ ಮುಂಚೆ ಬಂದಿದ್ರೆ ಇದೆಲ್ಲ ಚೆನ್ನಾಗಿರ್ತಿತ್ತು. ಇದ್ರದ್ದು ಪದಾರ್ಥ ನೀವು ಒಂದ್ಸಲ ನೋಡಿದರೆ ಮತ್ತೆ ಬಿಡಲ್ಲ. ಈ ಅಂಗಡಿಯಲ್ಲೆಲ್ಲ ಸಿಗುತ್ತಲ್ಲ, ಅದಕ್ಕೂ ಇದಕ್ಕೂ ಒಂದು ಎಷ್ಟು ಡಿಫ್ರೆಂಟ್ ಇದೆ ಅಂತ ನೀವು ತಿಂದು ನೋಡಿಯೇ ಹೇಳ್ಬೇಕಷ್ಟೆ. ಅದು ನಾವು ಬಾಯಲ್ಲಿ ಹೇಳಿದರೆ ಗೊತ್ತಾಗಲ್ಲ. ಇದರದ್ದು ರುಚಿನೇ ಬೇರೆ, ಅದರದ್ದೊಂದು ರುಚಿನೇ ಬೇರೆ. ಬನ್ನಿ ನೋಡೋಣ, ಬೇರೆ ಸಿಕ್ಕೋ ಚಾನ್ಸ್ ಇದೆ, ನೋಡೋಣ. ಸಿಕ್ಕಿದ್ರೆ ಒಳ್ಳೆಯದು. ನೋಡಿ, ಇದು ಹಾಲಾಗಿದೆ, ಇದು ಹೋಗಿದೆ. ಇದು ಬಿಳಿಯಾಗಿರ್ಬೇಕು, ಬಿಳಿಯಾಗಿದ್ರೆ ಒಳ್ಳೆ ಪದಾರ್ಥ. ಇದರದ್ದು ಪದಾರ್ಥ ಮಾಡ್ತಾರೆ, ಅಂದರೆ ಇದರದ್ದು ಒಳಗಡೆದ್ದು ಇದೆಯಲ್ಲ, ಈ ಒಳಗಡೆದು ಇದು ತೆಗೆದು, ಈ ಪೋರ್ಷನ್ ತೆಗೆದು ಇದನ್ನೆಲ್ಲ ವಾಶ್ ಮಾಡಿ
ಒಂದು ರಸಮ್ ಥರ ಎಲ್ಲ ಮಾಡ್ಬೋದು. ಒಂದು ಸ್ಮೆಲ್ ಇರುತ್ತೆ ಇದರದ್ದು, ಆದರೆ ಒಂದು ಅಷ್ಟೊಂದು ಟೇಸ್ಟ್ ಇರಲ್ಲ. ಅಂದರೆ ಇದು ಗಟ್ಟಿಯಾಗಿರುತ್ತೆ, ಇದು ಗಟ್ಟಿಯಾಗಿರ್ಬಾರ್ದು, ಒಂಥರ ಸಾಫ್ಟ್ ಆಗಿರ್ಬೇಕು, ಅವಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡೋಣ ಸಿಗುತ್ತೆ. ಇಲ್ಲಿದೆ, ಬನ್ನಿ ಬನ್ನಿ ನೋಡಿ. ಇದು ಚೆನ್ನಾಗಿದೆ, ಒಂದು ಸ್ವಲ್ಪ ಈ ಥರ ಬಿಳಿಯಾಗಿರ್ಬೇಕು, ಬಿಳಿ ಬಿಳಿಯಾಗಿರುತ್ತಲ್ಲ, ಇದೊಂದು ಸ್ವಲ್ಪ ಚೆನ್ನಾಗಿರುತ್ತೆ. ಇದೆಲ್ಲ ಪದಾರ್ಥ ಮಾಡ್ಬೋದು. ನೋಡೋಣ ಎಷ್ಟು ಸಿಗುತ್ತೆ ನೋಡೋಣ. ಇನ್ನೊಂದು ಯಾವ್ದು ಗೊತ್ತಾ, ಇದೆ ಇಲ್ಲಿ ತೋರ್ಸ, ಇದು ನೋಡು. ಇದಕ್ಕೆ ಏನು ಹೇಳ್ತಾರಪ್ಪ, ಗೊಲ್ಲಜೀರ ಏನೋ ಹೇಳ್ತಾರೆ ಇದಕ್ಕೆ. ನೋಡ್ಬೇಕು, ಅಮ್ಮನಿಗೆ ತೋರಿಸ್ಬೇಕಷ್ಟೇ. ಈ ಥರ ಎಲ್ಲ ಸಿಗುತ್ತೆ, ತುಂಬ ಸಿಗುತ್ತೆ. ಎಲ್ಲ ಅಣಬೆ ತಿನ್ನೋಕ್ಕಾಗಲ್ಲ, ಅಂದರೆ ಒಂದೊಂದು ಕಾಡು ಅಣಬೆ ಇರುತ್ತೆ, ಅದೆಲ್ಲ ತಿನ್ನಬಾರ್ದು, ಹೊಟ್ಟೆ ನೋವು ಆ ಥರ ಏನಾದರೂ ಫುಡ್ ಇನ್ಸ್ಪೆಕ್ಷನ್ ಎಲ್ಲ ಆಗುತ್ತೆ. ಬಟ್ ಇದು ತೋರಿಸಿ ಅಮ್ಮ ಓಕೆ ಅಂದರೆ ಮಾತ್ರ ಮಾಡಬೇಕು. ಇದೆಲ್ಲ ಸಿಕ್ಕಿತ್ತಂತೇಳಿ ಒಟ್ರಾಸಿ ತಗೊಂಡೋಗಿ ಪದಾರ್ಥ ಮಾಡಿದರೆ ಅಷ್ಟೇ, ಕತೆ ಮುಗೀತು. ಇನ್ನೊಂದು ಅಣಬೆ ಸೀಸನ್ಗೆ ನಾವೇ ಇರಲ್ಲ. ಇದೇ ಅಣಬೆ ಈ ಥರ ಇರುತ್ತೆ ನೋಡಿ. ಆ ಕವರ್ ಕೊಡು. ಆಲ್ರೆಡಿ ನನಗೆ ಒಂದು ಸ್ವಲ್ಪ ಸಿಕ್ಕಿದೆ ನೋಡಿ, ಸ್ವಲ್ಪ ಇದೆ. ಅದು ಫುಲ್ ಗಲೀಜಿದೆ, ಅದನ್ನು ವಾಶ್ ಮಾಡಬೇಕು. ಗುಡ್ಡದ ಮಣ್ಣಲ್ಲ, ಏನು ಗಲೀಜಿರಲ್ಲ, ಜಸ್ಟ್ ಮಣ್ಣಿರುತ್ತೆ ಅಷ್ಟೇ. ಅದೊಂದು ವಾಶ್ ಮಾಡಿದರೆ ಒಳ್ಳೆ ಸ್ಮೆಲ್ ಬರುತ್ತೆ. ಇದೆಲ್ಲ ಚೆನ್ನಾಗಿದೆ ನೋಡಿ, ಈ ಥರ ಇರುತ್ತೆ. ಒಳ್ಳೆ ಪದಾರ್ಥ ಮಾಡಬೇಕು. ಇದೆಲ್ಲ ಸಿಟಿಯವ್ರಿಗೆ ಇದ್ರದ್ದು ವಿಷಯ ಏನಂತಲೇ ಗೊತ್ತಿರಲ್ಲ. ಅಂದರೆ ಗೊತ್ತಿರಲ್ಲ ಅಂತೇನಿಲ್ಲ, ನ್ಯೂ ಜನ್ರೇಷನ್ಗೆ ಗೊತ್ತಿರಲ್ಲ ಇದೆಲ್ಲ. ಇನ್ನು ನಮ್ಮ ಮಕ್ಕಳಿಗೆಲ್ಲ ಇದು ಏನಂತಲೇ ಗೊತ್ತಿರಲ್ಲ. ಇದು ಈಗ ಏನು ವಿಷಯ, ಇದು ಎಲ್ಲಿ ಆಗುತ್ತೆ, ಯಾವ ಸೀಸನಲ್ಲಿ ಆಗುತ್ತೆ ಅಂತೇಳಿ ಅವ್ರಿಗೇನು ಗೊತ್ತಿರಲ್ಲ. ನಮ್ಮ ತಾತ ಎಲ್ಲ ಇರುವಾಗ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಎಕ್ಕಕ್ಕೆಲ್ಲ. ಅದರಲ್ಲಿ ನಮಗೆ ಗೊತ್ತಾಗಿರೋದು, ಇಲ್ಲಾಂದರೆ ನಮಗೂ ಗೊತ್ತಿರಲ್ಲ. ಸ್ಕೂಲಲ್ಲಿ ಪಾಠನೂ ಇದೆಯಲ್ಲ, ಅಣಬೆ ಅದು ಇದು ಅಂತೆಲ್ಲ ಇದೆ. ಇನ್ನೇನು ಇರುತ್ತಾ ಇಲ್ವೋ ಯಾರಿಗೂ ಗೊತ್ತು. ನೋಡೋಣ, ನಿಮ್ಮಿಂದಾಗಿ ಜನರಿಗೆ ಆದರೂ ಗೊತ್ತಾಗಲಿ ಅಣಬೆ, ಈ ಕಲ್ಲಲಂಬು. ನಾವೆಲ್ಲ ಇರೋದು ಬೆಂಗಳೂರಲ್ಲಿ, ಅಲ್ಲಿ ಜನರಿಗೆ ಇದ್ರ ವಿಷಯ ಎಲ್ಲ ಗೊತ್ತಿಲ್ಲ. ಅಲ್ಲಿ ಬರೀ ಒಂದೇ ಮಶ್ರೂಮ್ ನೋಡಿ. ಇಲ್ಲಿ ನವಿಲು, ಕಾಡುಕೋಳಿ, ಆಮೇಲೆ ಇನ್ನೂ ಸ್ವಲ್ಪ ಏನೆಲ್ಲ ಇದೆ ಇಲ್ಲಿ ಕಾಡಲ್ಲಿ. ಇವಾಗ ಬರೀ ಇಲ್ಲಿ ನವಿಲು ಕಾಡುಕೋಳಿ ಅಷ್ಟೇ ನಮಗೆ ಕಾಣಿಸಿರೋದು. ಬೆಳಿಗ್ಗೆ ಅಲ್ಲೊಂದು ಕಾಡುಕೋಳಿ ಇತ್ತು. ಇದು 100% ಚೆನ್ನಾಗಿರೋದಂದ್ರೆ ಇದು ಹೇಗಿರುತ್ತೆ ನೋಡಿ. ನೋಡಿ ಈ ಥರ ಇರುತ್ತೆ, ಇದು ಚೆನ್ನಾಗಿರುತ್ತೆ. ಇದು ಈಗ ಹಸಿನೇ ತಿನ್ಬೋದು, ಅಂದರೆ ಇದು ಹಸಿನೇ ತಿನ್ಬೋದು. ಬಟ್ ಇದರಲ್ಲಿ ಮಣ್ಣಿದೆ, ಇದು ವಾಶ್ ಮಾಡಿ ತಿನ್ನಬೇಕು. ಇವಾಗ ತಿಂದರೆ ಬಾಯಲ್ಲಿ ಒಂಥರ ಆಗುತ್ತೆ, ಅದು ಮಣ್ಣಿದೆಯಲ್ಲ ಅದಕ್ಕೋಸ್ಕರ. ಬಲೆ ಬಲೆ ಅಳಂ ಬರ್ತದ ನಿಂತು ಗುಡ್ಡೆ ಎಲ್ಲ ನೋಟಾಗ್ತದೆ. ಮನುಷ್ಯ ನೋಟಿಗೆ ಇಷ್ಟ ಆಯ್ತಾ ಹೇಗಿತ್ತು ಇದು. ಇದಕ್ಕೆ ಹೇಳೋದು ಪಾಡಿ, ಪಾಡಿ ಅಂತ. ಬೋವುದ ಪಾಡಿ. ಬೋವು ಅಂದರೆ ಇದು ಈ ಮರ ಇದೆಯಲ್ಲ, ಇದು ಬೋವು ಮರ. ಇದರಲ್ಲಿ ಕಟ್ಟಿಗೆ ಎಲ್ಲ ಮಾಡ್ತಾರೆ, ಬೇರೆ ಏನೆಲ್ಲ ಮಾಡ್ಬೋದು ಗೊತ್ತಿಲ್ಲ ನಮಗೆ. ಇದಂದರೆ ಇಲ್ಲಿ ಮರ ಅದೇ ಆಗೋದು, ಅದನ್ನು ಕಡ್ದು ಅದನ್ನು ಕಟ್ಟಿಗೆ ಮಾಡ್ತಾರೆ. ಮತ್ತೆ 1-2 ವರ್ಷ ಬಿಟ್ಟರೆ ಮತ್ತೆ ಅದು ಹಂಗೆ ಮೇಲೆ ಬರುತ್ತೆ. ಈ ಜಾಗದಲ್ಲಿ ಬೋವಲಂಬ ಅಂತ ಸಿಗುತ್ತೆ. ಬಟ್ ಇವಾಗ ಸಿಗೋದು ಡೌಟ್. ಇಲ್ಲಿ ಹುಡುಕಿ ಪ್ರಯೋಜನ ಇಲ್ಲ, ಸುಮ್ಮನೆ ಹುಡುಕ್ಬೇಕಷ್ಟೇ. ನೋಡೋಣ ಬನ್ನಿ, ಇಲ್ಲಿ ಬಾ ನೋಡ್ಕೊಂಡ. ಇಲ್ಲಿ ಎಲ್ಲ ಕಾಣ್ತಾ ಇಲ್ಲ, ಸಿಗೋ ಥರ ಕಾಣ್ತಾ ಇಲ್ಲ. ಸಾಕು, ಇಷ್ಟಿಗೆ ಸಾಕು. ಇನ್ನು ಮನೆಗೆ ಹೋಗಿದ್ದನ್ನು ಹೇಗೆ ಪದಾರ್ಥ ಮಾಡೋದಂತ
ನಾನೇ ಮಾಡ್ತೀನಿ, ಇಲ್ಲ ಮನೆಯಲ್ಲಿ ಯಾರ ಹತ್ರ ಅದು ಮಾಡೋಕ್ಕೆ ಹೇಳ್ತೀನಿ. ನನಗೆ ಅಷ್ಟೇನು ಬರಲ್ಲ, ಕರಿ ಎಲ್ಲ ಮಾಡೋಕ್ಕೆ ಬರಲ್ಲ. ನಾನ್ ವೆಜ್ ಎಲ್ಲ ಮಾಡ್ತೀನಿ, ಇದ್ರದ್ದೆಲ್ಲ ಅಷ್ಟು ನಮಗೆ ಸೆಟ್ ಆಗಲ್ಲ. ಅಂದರೆ ನಾನ್ ವೆಜ್ ಅಂದರೆ ನಾವು ಬೆಂಗಳೂರಲ್ಲಿ ರೂಮಲ್ಲಿರುವಾಗ ನಾವೇ ಮಾಡಿ ಅಭ್ಯಾಸ ಇದೆ. ಇದ್ರ ಬಗ್ಗೆ ಎಲ್ಲ ಅಷ್ಟು ನಮಗೇನು ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾವು ಮಾಡಿದರೆ ಸುಮ್ಮನೆ ನಾವು ಇಷ್ಟು ಕಷ್ಟ ಬಂದು ಎಕ್ಕಿರೋದೆಲ್ಲ ಹಾಲಾದರೆ ಅಂತ ವೇಸ್ಟ್ ಆದರೆ ಬೇಜಾರಲ್ಲ. ಅದಕ್ಕೆ ಇದನ್ನು ನೋಡೋಣ, ನಮ್ಮ ಮನೆಯಲ್ಲಿ ಯಾರ ಹತ್ರ ಆದರೂ ಕೊಟ್ಟು ಮಾಡಿಸೋಣ. ಬನ್ನಿ ಇನ್ನು ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಆಮೇಲೆ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಏನು ಜಾಸ್ತಿ ಏನು ಕಷ್ಟ ಏನಿಲ್ಲ, ಮಾಮೂಲಿ ಇದೇ ಹಾಕೋದು. ಇನ್ನೊಂದಿದೆ ನೋಡಿ, ಹೋಗ್ಬೇಕಾದ್ರೆ ಈ ಥರ ಎಲ್ಲ ಖುಷಿ ಆಗುತ್ತೆ. ಒಂದೊಂದೇ ಸಿಗ್ತಾ ಇದೆ. ಈ ಥರ ಹೊಸ ಮಣ್ಣು ಇರಬೇಕು ಅದಕ್ಕೆ. ಇಲ್ಲಿ ನೋಡಿ, ಹೊಸ ಮಣ್ಣು ಇದು. ಹೊಸ ಮಣ್ಣು ಅಂದರೆ ಗಟ್ಟಿ ಇರಬಾರ್ದು. ಗಟ್ಟಿ ಇದ್ರೆ ಅದು ಬರಲ್ಲ, ಹೊರಗಡೆ ಬರಲ್ಲ. ಈ ಥರ ಲೂಸ್ ಆಗಿರುತ್ತಲ್ಲ ಮಣ್ಣು, ಅದರಲ್ಲಿ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿದೆ ನೋಡಿ. ಇದು ಒಂದೊತ್ತಿಗೆ ಆರಾಮ್ಸೆ ಕರಿ ಮಾಡ್ಬೋದು. ಇದದು ಇಲ್ಲಿದೆ ನೋಡಿ, ಇಲ್ಲಿದೆ. ಒಂದೊತ್ತಿಗೆ ಆರಾಮ್ಸೆ ಮಾಡ್ಕೊಬೋದು ಅಲ್ಲ. ನಾವು ವಿಡಿಯೋ ಎಲ್ಲ ಮಾಡ್ತಿದ್ವಿ, ಬಟ್ ಫಸ್ಟ್ ಟೈಮ್ ಈ ಥರ ಒಂದು ವಿಡಿಯೋ ಮಾಡ್ತಿರೋದು. ಅಂದರೆ ಇದೆಲ್ಲ ನಿಮಗೆ ತೋರಿಸೋಣ ಅಂತ ಆಯ್ತು ಅಷ್ಟೇ, ಬೇರೆ ಏನು ಉದ್ದೇಶ ಏನಿಲ್ಲ. ಎಲ್ರಿಗೊಂದು ಇದು ಯಾವ ಮರ ಗೊತ್ತಿದೆಯಾ? ಪುನರ್ಪುಳಿ ಅಂತ ಹೇಳ್ತೀವಲ್ಲ, ಇದಕ್ಕೆ ಇಂಗ್ಲೀಷಲ್ಲಿ ಏನು ಹೇಳೋದು? ಇಂಗ್ಲೀಷಲ್ಲಿ ಏನೋ ಹೇಳ್ತಾರೆ. ಆ ಕೆಂಪಾಗಿರುತ್ತೆ, ಒಳಗಡೆ ಬಿಳಿ ಇರುತ್ತೆ, ಕೆಂಪಾಗಿ ಒಂದು ಕಾಯಿ ಆಗುತ್ತೆ. ಪುನರ್ಪುಳಿ ಅಂತ ಹೇಳ್ತೀವಿ. ಪುನರ್ಪುಳಿ ಸರ್ಬತ್ತು, ಪುನರ್ಪುಳಿ ಜ್ಯೂಸು. ಇದರದ್ದು ಎಲೆಯಲ್ಲಿ ಒಂದು ಚಟ್ನಿ ಮಾಡ್ತೇವೆ, ಪುನರ್ಪುಳಿ ಚಟ್ನಿ ಅಂತ ಒಂದು ಮಾಡ್ತೀವಿ. ಎಲ್ಲ ಮಾಡೋಕ್ಕಾಗತ್ತೆ. ಇಲ್ಲಿ ಜೀವಿಸ್ಬೇಕಂದ್ರೆ ದುಡ್ಡು ಬೇಕಂತಿಲ್ಲ, ಒಂದು ಸ್ವಲ್ಪ ಜ್ಞಾನ ಇದ್ದರೆ ಸಾಕಾಗುತ್ತೆ. ಇದನ್ನೇನು ಮಾಡಬೇಕು, ಅದನ್ನೇನು ಮಾಡಬೇಕು ಅಂತೆಲ್ಲ ಗೊತ್ತಿದ್ರೆ ಸಾಕಾಗುತ್ತೆ. ಹೆಂಗಾದ್ರೂ ಅಡುಗೆ ಮಾಡಿಕೊಂಡು ಉಣ್ಕೊಂಡು ಹೋಗ್ತಾ ಇರ್ಬೋದು. ಅಕ್ಕಿನೂ ಇಲ್ಲೇ ಆಗತ್ತೆ. ಕೆಳಗಡೆ ನೇಜಿ ಅಂತೆಲ್ಲ ಹೇಳ್ತೀವಿ. ಏನು ಭತ್ತ ಎಲ್ಲ ನಮ್ಮೂರಲ್ಲಿ ಆಗುತ್ತೆ, ಬಟ್ ಅಲ್ಲಿ ಕಾಣ್ತಾ ಇಲ್ಲ. ಅಲ್ಲಿ ಸ್ವಲ್ಪ ಮರ ಎಲ್ಲ ಇದೆ, ಅದರಲ್ಲಿ ಆ ಕಡೆ ಹೋದರೆ ಭತ್ತ ಎಲ್ಲ ಆಗುತ್ತೆ. ಎಲ್ಲ ನಮಗೆ ಕೊಡುತ್ತೆ, ಎಲ್ಲ ಪ್ರಕೃತಿಯಿಂದ ಸಿಗುತ್ತೆ. ಬಟ್ ಅದನ್ನು ಯಾರು ಉಪಯೋಗ ಮಾಡ್ತಾ ಇಲ್ಲ ಅಷ್ಟೇ. ಬನ್ನಿ ಬಾ ಹೋಗೋಣ ಬಾ. ಇದೆಲ್ಲ ಒಂದು 2 ವರ್ಷ ಮುಂಚೆ ಎಲ್ಲ ಇದು ಮರ ಆಗಿತ್ತು. ಇದೆಲ್ಲ ನೋಡಿ, ಎಲ್ಲ ಕಡಿದು ಬಿಟ್ಟಿದ್ದಾರೆ. ಈ ಥರ ಎಲ್ಲ ಆದರೆ ಮತ್ತೆ ಏನು ಬರೋದು, ಗುಡ್ಡ ಕುಸಿತ ಆಗೋದು, ಮಳೆ ಬಂತು ರೋಡಲ್ಲಿ ಹೋಗೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಈ ಥರ ಎಲ್ಲ ಮಾಡಿದರೆ ಮತ್ತೆ ಇನ್ನೇನು ಬರುತ್ತೆ ಹೇಳಿ? ಇದೆಲ್ಲ ಇದ್ದರೆ ತಾನೇ ಆ ನೀರನ್ನೆಲ್ಲ ಏನಾದರೂ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇದೆಲ್ಲ ಇಲ್ಲ ಅಂದರೆ ನೀರು ಹಿಂಗೆ ಬರುತ್ತೆ, ಹಿಂಗೆ ಸೀದಾ ಕೊತ್ಕೊಂಡು ಹೋಗುತ್ತೆ. ಅಲ್ಲಿ ಮುಂದೆ ಇರೋ ಮನೆ ಎಲ್ಲ ಅದರಲ್ಲೇ ಹೋಗುತ್ತೆ. ಆಮೇಲೆ ಹೇಳೋದು ಪ್ರಾರ್ಥನೆ ಮಾಡಿ ಹಂಗಾಯ್ತು ಹಿಂಗಾಯ್ತು ಅಂತ. ಇದನ್ನೆಲ್ಲ ಇಡೋ ಥರ ಇಟ್ಟಿದ್ರೆ ಆ ಥರ ಏನು ಆಗ್ತಿರ್ಲಿಲ್ಲ. ಇವಾಗ ನಾನು ಬಂದಾಯಿತು, ಒಂದು 10 ದಿನ ಆಯಿತು. ಊರಿಂದ ಹೋಗೋಕ್ಕಾಗ್ತಾಯಿಲ್ಲ. ಅಲ್ಲಿ ಶಿರಾಡಿ ಘಾಟಿನೂ ಬಂದಾಗಿದೆ, ಈ ಕಡೆ ಚಾರ್ಮನಿ ಘಾಟಿನೂ ಬಂದಾಗಿದೆ. ಯಾಕಂದರೆ ಅಲ್ಲಿ ಗುಡ್ಡ ಕುಸಿತ. ಏನು ಮಾಡೋಕ್ಕಾಗಲ್ಲ, ನಮ್ಮಿಂದಲೇ ಆಗೋದು. ಬೇರೆ ಯಾರು ಬಂದು ಮಾಡಿಬಿಟ್ಟಿರೋದಲ್ಲ, ನಮ್ಮಿಂದಲೇ. ನಮ್ಮಂಥವರೆಲ್ಲ ಮನಸ್ಸು ಮಾಡಿದರೆ ಎಲ್ಲ ಸರಿಯಾಗುತ್ತೆ. ಯಾರು ಮಾಡಲ್ಲ. ಬನ್ನಿ ನಾವು ಹೋಗೋಣ. ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ, ಸುಮ್ಮನೆ ಹೇಳಿರೋದಷ್ಟೇ. ಬನ್ನಿ ವಿಶೇಷವಾಗಿರೋ ಎಲೆ ತೋರಿಸ್ತೀನಿ ಬನ್ನಿ. ಇದು ಕಾಣುತ್ತಾ ನೋಡು, ಇದೆಲ್ಲ ಆ ಬಿಳಿ ಕಲರ್ ಎಲೆ ನೋಡಿ, ಕಾಣುತ್ತಾ? ಆ ಬಿಳಿ ಕಲರ್ ಎಲೆಯಲ್ಲಿ ಒಂದು ಬಜ್ಜಿ ಪೋಡಿ ಅಂತ ನಾವು ಒಂದು ಮಾಡ್ತೀವಿ. ಪೋಡಿ ನಾರ್ಮಲ್ ಪೋಡಿ ಮಾಡ್ತೀವಲ್ಲ, ಅದೇ ಥರ ಅದೇ ಹಿಟ್ಟಲ್ಲಿ ಕಳಿಸಿ ಇದನ್ನು ಎಣ್ಣೆಗೆ ಬಿಡ್ತೀವಿ. ಒಳ್ಳೆ ರುಚಿಯಾಗಿರುತ್ತೆ ಅದು. ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ಬನ್ನಿ. ಬನ್ನಿ ಇದೆಲ್ಲ
ಈ ಸಲ ಇದು ಇನ್ನೂ ವಾಶ್ ಮಾಡ್ಬೇಕು, ಮನೆಗೆ ಹೋಗಿ ಮಾಡ್ಕೊಂಡು.